ರಾಜ್ಯಸಭೆ ಲೋಕಸಭೆ ವ್ಯತ್ಯಾಸ. ಫಸ್ಟ್ ಭಾರತವು ಏನನ್ನು ಅಂದ್ರೆ ಸಂಸತ್ತು. ಆ ಭಾರತದ ಸಂಸತ್ತು ಏನನ್ನು ಒಳಗೊಂಡಿದೆ ಅಂತ ಕೇಳಿದ್ರಂದ್ರೆ, ಒಂದು ರಾಷ್ಟ್ರಪತಿ, ಎರಡನೆಯದ್ದು ರಾಜ್ಯಸಭೆ, ಮೂರನೇದ್ದು ಲೋಕಸಭೆ. ಅಂದ್ರೆ ರಾಷ್ಟ್ರಪತಿಯನ್ನು ಒಳಗೊಂಡದ ಪ್ಲಸ್ ರಾಜ್ಯಸಭೆ, ಮೂರನೇದು ಏನು ಅಂದ್ರೆ ಲೋಕಸಭೆ. ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಅವಿಭಾಜ್ಯ ಅಂಗವಾಗಿರುತ್ತಾರೆ. ಈ ಕ್ವಶನ್ ಕೇಳ್ಯಾರ. ಭಾರತದ ಸಂಸತ್ತು ಏನನ್ನು ಒಳಗೊಂಡಿದೆ ಅಂದ್ರೆ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. ರಾಷ್ಟ್ರಪತಿಗಳು ಸಂಸತ್ತಿನ ಒಂದು ಅವಿಭಾಜ್ಯ ಅಂಗವಾಗಿರುತ್ತಾರೆ. ಇಷ್ಟು ಮೊದಲ ನಮಗೆ ಸ್ಪಷ್ಟ ಗೊತ್ತಿರಬೇಕು. ಇನ್ನು ರಾಜ್ಯಸಭೆ ಮತ್ತು ಲೋಕಸಭೆಗಳ ವ್ಯತ್ಯಾಸದಲ್ಲಿ ಎರಡಕ್ಕೂ ಡಿಫ್ರೆನ್ಸ್ಗಳು ಗೊತ್ತಿದ್ದು ಅಂದರೆ ಎಕ್ಸಾಮ್ದಾಗ ಯಾವುದೂ ಏನದ ಕಷ್ಟ ಆಗಲ್ಲ ನಂಗೆ. ರಾಜ್ಯಸಭೆ ರಚನೆಯಾಗುವುದು ವಿಧಿ ಎಷ್ಟು ಅಂದರೆ 80ನೆಯ ವಿಧಿಯ ಮೂಲಕ ರಚನೆಯಾಗಿದೆ. ಲೋಕಸಭೆ ಸಂವಿಧಾನದ 81ನೆಯ ವಿಧಿಯ ಮೂಲಕ ರಚಿಸಲಾಗಿದೆ. 81st. ರಾಜ್ಯಸಭೆಗೆ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಮೇಲ್ಮನೆ ಅಂತೀವಿ. ಮೇಲ್ಮನೆ, ಅಪ್ಪರ್ ಹೌಸ್. ಆನಂತರ ಹಿರಿಯರ ಸದನ ಅಂತಾರ. ಹಿರಿಯರ ಸದನ ಇವೆಲ್ಲ ಎದರ ಹೆಸರುಗಳದವ್ರಿ? ರಾಜ್ಯಸಭೆಗೆ. ಲೋಕಸಭೆಗೆ ಏನಂತೇಳಿ ಕರಿತೀವಿ ಅಂದ್ರೆ ಕೆಳಮನೆ. ಹಾಗಾದರೆ ಇದಕ್ಕೆ ಲೋವರ್ ಹೌಸ್. ಮತ್ತೇನಂತಾರ ಅಂದ್ರೆ ಕಿರಿಯರ ಸದನ ಎಂತಲೂ ಕರೆಯಲಾಗುತ್ತದೆ. ಇಷ್ಟು ಎಲ್ಲ ಹೆಸರು ಇದಕ್ಕೆ ಅದಾವೆ, ಕಿರಿಯರ ಸದನ. ರಾಜ್ಯಸಭೆಗೆ ಏನಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ಕರೀತಾರ. ಈ ವರ್ಡ್ ಭಾಳ ಇಂಪಾರ್ಟೆಂಟ್ ನೋಡಿ, ಕೌನ್ಸಿಲ್ ಆಫ್ ಸ್ಟೇಟ್ಸ್. ಹಾಗಾದರೆ ಲೋಕಸಭೆಗೆ ಏನಂತಾರಂದ್ರೆ ಹೌಸ್ ಆಫ್ ಪೀಪಲ್ಸ್. ಹೌಸ್ ಆಫ್ ಪೀಪಲ್ಸ್ ಅಂತೇಳಿ ಕರೀತಾರ. ಇದು ಕರೆಕ್ಟಾಗಿ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ಹಾಗಾಗಿ ಏನದಂದ್ರೆ ಇದಕ್ಕೆ ಜನಪ್ರತಿನಿಧಿಗಳ ಸದನ ಅಂಥೇಳಿ ಕರೆದಂಗ. ರಾಜ್ಯಸಭೆ ಏನದಂದ್ರೆ ಎಂಥ ಸದನ ಅಂದ್ರೆ ಖಾಯಂ ಸದನವಾಗಿದೆ. ಇದನ್ನು ಎಂದೂ ಯಾರಿಂದನೂ ಡಿಸಾಲ್ವ್ ಮಾಡೋಕ್ಕೆ ಬರಂಗಿಲ್ಲ. ಖಾಯಂ ಸದನ. ಲೋಕಸಭೆ ಏನು ಅಂದರೆ ವಿಸರ್ಜನೆಗೊಳ್ಳುತ್ತದೆ, ಡಿಸಾಲ್ವ್ ಆಗ್ತದೆ, ವಿಸರ್ಜನೆಗೊಳ್ಳುತ್ತದೆ. ಹಾಗಾದರೆ ಲೋಕಸಭೆಯನ್ನು ವಿಸರ್ಜನೆಗೊಳಿಸುವ ಅಧಿಕಾರ ಯಾರು ಹೊಂದಿದ್ದಾರೆ ಅಂದರೆ ರಾಷ್ಟ್ರಪತಿ ಹೊಂದಿರುತ್ತಾರೆ. ಇದು ಗೊತ್ತಿರಲಿ. ಲೋಕಸಭೆಯನ್ನು ಯಾರು ವಿಸರ್ಜನೆ ಮಾಡುತ್ತಾರೆ? ರಾಷ್ಟ್ರಪತಿಗಳು. ರಾಜ್ಯಸಭೆಯಲ್ಲಿರುವ ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಇದು ಹಿಂಗೆ ಬರ್ಕೋಬೇಕು. ಫಸ್ಟ್ 1 2 3 ಬರ್ಕೊಂಡಿವಿ ಅಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಹೊಂದುತ್ತಾರೆ. ಅಂದರೆ ಏಸು ವರ್ಷಕ್ಕೊಮ್ಮ ಅಂದರೆ 2 ವರ್ಷಕ್ಕೊಮ್ಮ 1/3 ಸದಸ್ಯರು ನಿವೃತ್ತಿ. 5 ವರ್ಷಕ್ಕೊಮ್ಮೆ ಎಲ್ಲರೂ ಚುನಾವಣೆಗೆ ಹೋಗುತ್ತಾರೆ. ಕಂಪ್ಲೀಟ್ 5 ವರ್ಷಕ್ಕೊಮ್ಮೆ ಮರು ಚುನಾವಣೆಗೆ ಹೋಗುತ್ತಾರೆ. ಇದು ನಮಗೆ ನೆನಪಿರಬೇಕು. ಚುನಾವಣೆ. ಈ ಚುನಾವಣೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಎಕ್ಸಾಮ್ದಾಗ ಕೇಳಿದ್ರು. ಸೆಫಾಲಜಿ ಅಂತೀವಿ ನಾವು. ಏನಂತೇಳಿ ಕರಿಬೇಕ್ರಿ? ಸೆಫಾಲಜಿ. ಇದು ನೆನಪಿಗೆ ಇರಬೇಕು, ಸೆಫಾಲಜಿ. ಇನ್ನು ರಾಜ್ಯಸಭೆ ಏನದಂದ್ರೆ ಇದರದ್ದು ಚುನಾವಣೆ ಯಾರು ನಡೆಸ್ತಾರೆ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಇದರ ಇಲೆಕ್ಷನ್ ನಡೆಸ್ತದ. ಲೋಕಸಭೆಯ ಚುನಾವಣೆ ಯಾರು ನಡೆಸ್ತಾರ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗದವರೇ ನಡೆಸ್ತಾರ. ಕೇಂದ್ರ ಚುನಾವಣಾ ಆಯೋಗ. ರಾಜ್ಯಸಭೆಯ ಚುನಾವಣೆ ಹೆಂಗ ಅಂದ್ರೆ ಪರೋಕ್ಷ ಚುನಾವಣೆ, ಇಂಡೈರೆಕ್ಟ್. ಹಾಗಾದರೆ ಲೋಕಸಭೆಯ ಚುನಾವಣೆ ಪ್ರತ್ಯಕ್ಷ ನೇರ ಚುನಾವಣೆ, ಡೈರೆಕ್ಟ್ ಚುನಾವಣೆಯಾಗಿದೆ. ರಾಜ್ಯಸಭೆಯ ಚುನಾವಣಾ ಇದು ಏನದಂದ್ರೆ ಯಾರು ಮತ ಮಾಡ್ತಾರ ಅಂತ ಕೇಳ್ತಾರೆ, ಮತದಾನ. ರಾಜ್ಯದ MLAಗಳು ಇವರಿಗೆ ಮತದ ಮೂಲಕ ಚುನಾಯಿಸಲಾಗುತ್ತಾರೆ. ಅಂದ್ರೆ ವಿಧಾನಸಭೆಯ ಸದಸ್ಯರದಿಂದ ಚುನಾಯಿತಗೊಳ್ಳುತ್ತಾರೆ. ವಿಧಾನಸಭೆಯ ಸದಸ್ಯರಿಂದ ಯಾರು ಚುನಾಯಿತ ಆಗ್ತಾರೆ ಅಂದ್ರೆ ರಾಜ್ಯಸಭೆಯ ಸದಸ್ಯರು.
ಇನ್ನು ಲೋಕಸಭೆಯ ಸದಸ್ಯರು ಅಂದರೆ ಎಂ ಪಿಗಳನ್ನು ಯಾರು ಚುನಾಯಿಸ್ತಾರ ಅಂದ್ರೆ 18 ವರ್ಷ ವಯಸ್ಸಿನ ಮೇಲ್ಪಟ್ಟಿನ ಮತದಾರರು. 18 ವರ್ಷ ಮೇಲ್ಪಟ್ಟ ಏನದಂದ್ರೆ ಮತದಾರರು ಅಂಥೇಳಿ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಅಂದಂಗೆ. ಇನ್ನು ವಿಧಾನಸಭೆಯ ಸದಸ್ಯರಿಂದ ಚುನಾಯಿತಗೊಳ್ಳುವ ರಾಜ್ಯಸಭೆಯ ಸದಸ್ಯರನ್ನು ಯಾವ ರೀತಿ ಏನದಂದ್ರೆ ಇಲೆಕ್ಷನ್ದೊಳಗೆ ಆಯ್ಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಮತ ಎಣಿಕೆ, ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ ಅಂತೇಳಿ ಕರೀತಾರೆ. ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ. ಇದನ್ನು ನಾವು ಇಂಗ್ಲೀಷ್ನಾಗ ಏನನ್ನಬೇಕು ಅಂದ್ರೆ ದ ಸಿಂಗಲ್ ವೋಟ್ ಟ್ರಾನ್ಸ್ಫರೇಬಲ್ ಪ್ರಿಫರೆನ್ಸಿವ್ ಮೆಥಡ್. ಇದನ್ನು ಇಂಗ್ಲೆಂಡ್ ದೇಶದ ಥಾಮಸ್ ಹೆರೋರ್ ಎನ್ನುವನು ರಾಜ್ಯಶಾಸ್ತ್ರಜ್ಞ ನೀಡಿದ್ದಾನೆ. ಹಾಗಾದರೆ ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆಯ ಪದ್ಧತಿಯ ಮೂಲಕ ಭಾರತದಲ್ಲಿ ಒಟ್ಟು 4 ಇಲೆಕ್ಷನ್ ನಡೀತಾ. ಒಂದು ರಾಷ್ಟ್ರಪತಿ, ಎರಡನೇದು ಉಪರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ರಾಜ್ಯದಲ್ಲಿರುವ ವಿಧಾನ ಪರಿಷತ್ತು. ಟೋಟಲ್ 4 ಇಲೆಕ್ಷನ್ ಏಕಮತ ಪ್ರಮಾಣಗತ ಪ್ರಾತಿನಿಧ್ಯ ವರ್ಗಾವಣೆ ಪದ್ಧತಿ, ಸಿಂಗಲ್ ವೋಟ್ ಟ್ರಾನ್ಸ್ಫರೇಬಲ್ ಪ್ರಿಫರೆನ್ಸಿವ್ ಮೆಥಡ್. 4 ಇಲೆಕ್ಷನ್ಸ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ತು. ಹಾಗಾದರೆ ಲೋಕಸಭೆ ಇದು ಹೆಂಗ ಅಂದ್ರೆ ವಯಸ್ಕ ಮತದಾನದ ಪದ್ಧತಿ. ಈ ವಯಸ್ಕ ಮತದಾನ ಅಂದರೆ ಅಡಲ್ಟ್ ಫ್ರಾಂಚೈಸ್, ವಯಸ್ಕ ಮತದಾನದ ಪದ್ಧತಿಯನ್ನು ಹೊಂದಿದೆ. ಹೌದು, ಭಾರತದಲ್ಲಿ ಮತದಾನದ ವಯೋಮಿತಿ ಮೊದಲು ಎಷ್ಟಿತ್ತು? 21 ಇತ್ತು. ಈ 21 ಇದ್ದುದನ್ನು ಎಷ್ಟಕ್ಕೆ ಇಳಿಸಲಾಗಿದೆ? 18ಕ್ಕೆ. ಯಾವಾಗ ಇಳಿಸಲಾಯಿತು? 1989ಕ್ಕೆ. ಯಾರಿದ್ದರು? ರಾಜೀವ ಗಾಂಧಿ ಇದ್ದರು. ಹಾಗಾದರೆ ಎಷ್ಟನೇ ತಿದ್ದುಪಡಿ? 61ನೇ ತಿದ್ದುಪಡಿಯ ಮೂಲಕ. ಸಂವಿಧಾನದ 61ನೇ ತಿದ್ದುಪಡಿಯ ಮೂಲಕ ಪ್ರಧಾನಿ ರಾಜೀವ್ ಗಾಂಧಿಯವರ ಅವಧಿಯೊಳಗೆ ಮತದಾನದ ವಯೋಮಿತಿಯನ್ನು 21ರಿಂದ 18ಕ್ಕೆ ಇಳಿಸಲಾಗಿದೆ. ಎಷ್ಟರದಾಗದ? 1989. ಇವೆರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ಲಿಕ್ಕತ್ತವ್ರೆ. ಹಾಗಾದರೆ ಇವರನ್ನು ವಿಧಾನಸಭೆಯ ಸದಸ್ಯರು ಅಂದರೆ MLAಗಳು ಓಟ್ ಹಾಕಿ ಆರಿಸ್ತಾರೆ. ಇವರಿಗೆ ನಾವೇ ಡೈರೆಕ್ಟ್ ಇಲೆಕ್ಷನ್ದಾಗ ಹೋಗಿ ಮತ ಹಾಕಿ ಆರಿಸ್ಕೊಟ್ಟು ಕಳಿಸ್ತೀವಿ ಅಂದಂಗೆ. ಎರಡಕ್ಕೂ ಮೊದಲು ಡಿಫ್ರೆನ್ಸ್. ಇನ್ನು ರಾಜ್ಯಸಭೆಯಲ್ಲಿ ಇರುವಂತಹ ಗರಿಷ್ಠ ಸಂಖ್ಯಾಬಲ ಎಷ್ಟು ಅಂತ ಕೇಳ್ತಾರೆ. ರಾಜ್ಯಸಭೆಯಲ್ಲಿ ಗರಿಷ್ಠ ಸಂಖ್ಯಾಬಲ ಎಷ್ಟಿರಬೇಕು ಅಂದರೆ 250. ಇದು ಮ್ಯಾಕ್ಸಿಮಮ್ ಸ್ಟ್ರೆಂಗ್ತ್, ಗರಿಷ್ಠ ಸಂಖ್ಯಾಬಲ. ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟು ಅಂದ್ರೆ 552 ಗರಿಷ್ಠ ಸಂಖ್ಯಾಬಲ. ಈಗಲೂ ಪ್ರೆಸೆಂಟ್ 552 ಹೇಳಬೇಕು ಸರ್. ಮತ್ತು ಇಬ್ಬರನ್ನ ಆಂಗ್ಲೋ ಇಂಡಿಯನ್ ರದ್ದು ಬಳಸ್ಯಾರಲ್ಲ, ಅದು 2024 ಮುಂದಿನ ಲೋಕಸಭಾ ಚುನಾವಣೆಯಿಂದ ಜಾರಿ ಆಗ್ತದೆ. ಅದು ಬರೀ ಈಗ ರದ್ದುಗೊಳಿಸಲಾಗಿದೆ. ಹಾಗಾದರೆ ಲೋಕಸಭೆಯ ಗರಿಷ್ಠ ಸಂಖ್ಯಾಬಲ ಎಷ್ಟಂದ್ರೆ 552. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. 250ರಲ್ಲಿ 12 ಜನರು ಏನಂದ್ರೆ ನಾಮಕರಣಗೊಳ್ಳುತ್ತಾರೆ. ನಾಮಿನೇಟೆಡ್ ಬೈ ರಾಷ್ಟ್ರಪತಿ, ನಾಮಕರಣಗೊಳ್ಳುವರು. ಯಾರಿಂದ ಅಂತ ಕೇಳಿದ್ರಂದ್ರೆ ರಾಷ್ಟ್ರಪತಿಗಳಿಂದ. ಎಷ್ಟನೇ ವಿಧಿಯ ಮೂಲಕ ಅಂತ ಕೇಳಿದ್ರು ಅಂದರೆ 80ನೇ ವಿಧಿಯ ಮೂಲಕ ನಾಮಕರಣ. ಎಷ್ಟು ವರ್ಷಕ್ಕಾಗಿ ಅಂದರೆ 6 ವರ್ಷಕ್ಕಾಗಿ ನಾಮಕರಣಗೊಳ್ಳುತ್ತಾರೆ. ಯಾವ ದೇಶದಿಂದ ನಾಮಕರಣ ಮಾಡುವ ಪದ್ಧತಿ ತೊಗೊಂಡಿದ್ದೀವಿ ಅಂದರೆ ಐರ್ಲೆಂಡ್ ದೇಶದ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ಇಷ್ಟೆಲ್ಲ ಗೊತ್ತಿರಬೇಕು. ಆ 12 ಜನರು ಕ್ರೀಡೆ, ಚಲನಚಿತ್ರ, ವಿಜ್ಞಾನ ಯಾವುದಾದರೂ ದೇಶದಲ್ಲಿ ಗುರುತಿಸಿಕೊಳ್ಳಬಹುದಾದಂಥ ಕ್ಷೇತ್ರದೊಳಗೆ ಉನ್ನತ ಸಾಧನೆ ಮಾಡಿರಬೇಕು. ಹಾಗಾದರೆ ರಾಜ್ಯಸಭೆಗೆ ನಾಮಕರಣಗೊಂಡಿರುವ ಮೊದಲ ಚಲನಚಿತ್ರ ನಟಿ ಯಾರು ಅಂತ ಕೇಳ್ಯಾರ? IAS ನರ್ಗೀಸ್ ದತ್. ಚಲನಚಿತ್ರ ಹೀರೋ ಅದನಲ್ಲಿ ಸಂಜಯ್ ದತ್ತ ಅವರ ತಾಯಿ. ಹಾಗಾಗಿ ರಾಜ್ಯಸಭೆಗೆ ನಾಮಕರಣಗೊಂಡ ಮೊದಲ ಚಲನಚಿತ್ರ ನಟಿ ಯಾರು ಅಂದ್ರೆ ನರ್ಗೀಸ್ ದತ್ ಅಂತ ಹೇಳಬೇಕು. ರಾಜ್ಯಸಭೆಗೆ ನಾಮಕರಣಗೊಂಡ ಮೊದಲ ಕ್ರೀಡಾಪಟು ಯಾರು ಅಂದ್ರೆ ಸಚಿನ್ ತೆಂಡೂಲ್ಕರ್, ಕ್ರಿಕೆಟ್ ಆಟಗಾರ. ಇವರು ನಾಮಕರಣಗೊಂಡಿದ್ದು ಮೊದಲ ಕ್ರೀಡಾಪಟು ಅಂಥೇಳಿ ನಾಮಕರಣ. ಇನ್ನು ಉಳಿದವರು 200 ಎಷ್ಟು ಅಂದ್ರೆ 38. ಇವರು ರಾಜ್ಯ ವಿಧಾನಸಭೆಯಿಂದ ಚುನಾಯಿತಗೊಳ್ಳುತ್ತಾರೆ. ಇದು ಗೊತ್ತಿರಲಿ.
ಲೋಕಸಭೆಯಲ್ಲಿ 552 ಸ್ಥಾನಗಳಿವೆ. ಇದರಲ್ಲಿ 2 ಆಂಗ್ಲೋ ಇಂಡಿಯನ್ನರು ನಾಮಕರಣಗೊಳ್ಳುವರು. ಆಂಗ್ಲೋ ಇಂಡಿಯನ್ ನಾಮಕರಣ. ಇನ್ನು 530 ಎನ್ನುವುದು ರಾಜ್ಯದಿಂದ ಚುನಾಯಿತಗೊಳ್ಳುತ್ತಾರೆ, ಸ್ಟೇಟ್ಸ್. ಉಳಿದಿದ್ದು ಏನದಂದ್ರೆ 20 ಏನದಂದ್ರೆ ಕೇಂದ್ರಾಡಳಿತ ಪ್ರದೇಶದ ಪ್ರತಿನಿಧಿಗಳಾಗಿರುತ್ತಾರೆ. ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿದಿಂದ 20 ತೋತೀವಿ, ಅಂದ್ರೆ 552. ಸಂವಿಧಾನದ 104ನೇ ತಿದ್ದುಪಡಿಯ ಮೂಲಕ, ಎಷ್ಟನೇ ತಿದ್ದುಪಡಿ ಅಂತ ಕೇಳಿದ್ರೆ 104ನೇ ತಿದ್ದುಪಡಿ. ಎಷ್ಟರದಾಗ ಅಂತ ಕೇಳಿದ್ರೆ ಅಂದರೆ 2020. ಈ 2 ಆಂಗ್ಲೋ ಇಂಡಿಯನ್ ಎನ್ನುವ ನಾಮಕರಣ ಪದ್ಧತಿ ಅಥವಾ ಹುದ್ದೆ ರದ್ದುಗೊಳಿಸಲಾಗಿದೆ. ಇದನ್ನು ಲೋಕಸಭೆಗೆ ಎಷ್ಟನೇ ವಿಧಿಯ ಮೂಲಕ ಅಂದರೆ 331ನೇ ವಿಧಿಯ ಮೂಲಕ ನಾಮಕರಣಗೊಳ್ಳುತ್ತಿದ್ದರು. ಅದು ಕೇಳ್ತಾನೆ ಈಗ ಎಕ್ಸಾಮ್ದಾಗ. ಅದು ನೆಗೆಟಿವ್ ಇದ್ರೂ ಅದಕ್ಕೆ ಪಾಸಿಟಿವ್ ಮಾಡಿ ಕೇಳ್ತಾರೆ. 2 ಆಂಗ್ಲೋ ಇಂಡಿಯನ್ನರನ್ನು ಲೋಕಸಭೆಗೆ ಎಷ್ಟನೇ ವಿಧಿಯ ಮೂಲಕ ನಾಮಕರಣ ಮಾಡಲಾಗುತ್ತಿತ್ತು ಅಂದರೆ 331 ಅಂತ ಹೇಳಬೇಕು. ಇದೇ ರೀತಿಯಾಗಿ ರಾಜ್ಯಸಭೆಗೆ ಬರ್ತಿದ್ರು ಒಬ್ಬ ಆಂಗ್ಲೋ ಇಂಡಿಯನ್ನ, ಅವನಿಗೆ 333ನೇ ವಿಧಿ ರೀ, 333 333ನೇ ವಿಧಿಯ ಮೂಲಕ ಒಬ್ಬ ಆಂಗ್ಲೋ ಇಂಡಿಯನ್ನನ್ನು ಎಲ್ಲಿ ನಾಮಕರಣ ಮಾಡ್ತಿದ್ರು ಅಂದ್ರೆ ವಿಧಾನಸಭೆಗೆ. ಇಲ್ಲಿ 250 ಇದು ಗರಿಷ್ಠ ಸಂಖ್ಯಾಬಲ ಅದ. ಈ ಸದ್ಯಕ್ಕೆ ಎಷ್ಟೆಷ್ಟದ? 250 ಜನಗ 245 ತೋತೀವಿ. ಅದರೊಳಗೆ 12 ಜನ ನಾಮಕರಣಗೊಳ್ಳಲೇಬೇಕು. ಇನ್ನು ಉಳಿದವರು ಏನಂದ್ರೆ ಇದರಾಗ ಮೈನಸ್ ಮಾಡಿದ್ರೆ 233 ಇವರು ಚುನಾಯಿತ ಸದಸ್ಯರು. ಎಲ್ಲಿಂದ ಚುನಾಯಿತಗೊಳ್ತಾರೆ ಅಂದರೆ MLAಗಳಿಂದ ಚುನಾಯಿತಗೊಳ್ತಾರೆ. ಇದು KSRP-PSI. ರಾಜ್ಯಸಭೆಯಲ್ಲಿ ಚುನಾಯಿತ ಸಂಖ್ಯಾಬಲ ಎಷ್ಟು ಇರುತ್ತದೆ? 233. ಈಗ ಪ್ರೆಸೆಂಟ 12 ಜನ ಯಾರು ನಾಮಕರಣಗೊಳ್ಳುತ್ತಾರೆ. ಇದು ಕರೆಕ್ಟಾಗಿ ಗೊತ್ತಿರಬೇಕು, ಎರಡಕ್ಕೂ ಡಿಫ್ರೆನ್ಸಸ್. ಇದರೊಳಗೆ ಮೀಸಲಾತಿ ರೇಷಿಯೋ SC ST ಹೀಗೆಲ್ಲ OBC ಈ ರೀತಿ ಬೇಸಸ್ ಮ್ಯಾಗ ಮೀಸಲಾತಿ ಇರಲ್ಲ. ಇದರೊಳಗೆ ಅದ. ಈ ಲೋಕಸಭೆಯಲ್ಲಿ ಏನಂದ್ರೆ ಮೀಸಲಾತಿ ಅನ್ನೋದು ಅದ. ಇಲ್ಲಿ ಏನಂದ್ರೆ ಈ ಸದ್ಯಕ್ಕೆ ಪ್ರೆಸೆಂಟ್ ಎಷ್ಟದಂದ್ರೆ 545. ಅದರಲ್ಲಿ ಏನದಂದ್ರೆ ಈ 2 ಆಂಗ್ಲೋ ಇಂಡಿಯನ್ನ, ಈ ಆಂಗ್ಲೋ ಇಂಡಿಯನ್ನ 2 ತೋಳ. ಹಾಗಾದರೆ ಏನದಂದ್ರೆ ಇಲ್ಲಿ ಈ 2 ಇವು ತೊಗೊಂಡೇವಂದ್ರೆ ಉಳಿದಿದ್ದು ಎಷ್ಟದ? 543. ಇದು ಏನದಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತದ ಪ್ರತಿನಿಧಿಯಾಗಿರುತ್ತಾರೆ. ಇವೆರಡಕ್ಕೂ ಡಿಫ್ರೆನ್ಸಸ್. ಈ 543 ಜನರಲ್ಲಿ ಟೋಟಲ್ ಏನದಂದ್ರೆ ಮೀಸಲಾತಿ ಅಂತ ಹೇಳಿ ಬರ್ತದೆ. ಈ ಮೀಸಲಾತಿ ಹಂಚಿಕೆ ಮಾಡಿದಾಗ SC ಸಮುದಾಯ ಮತ್ತು ST ಸಮುದಾಯ ಮೀಸಲಾತಿ ಸ್ಥಾನಗಳು ಅದಾವೆ. ಅದು ನಮಗೆ ಕರೆಕ್ಟ್ ಗೊತ್ತಿರಬೇಕು. 84 ಸ್ಥಾನಗಳು ಏನದವಂದ್ರೆ ಲೋಕಸಭಾ ಮೀಸಲಾತಿ ಸ್ಥಾನಗಳದಾವೆ, 84. ಇನ್ನು 47 ಎನ್ನುವುದು ಏನು ಅಂದ್ರೆ ಟೋಟಲ್ ಇವು SC ಮೀಸಲಾತಿ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ST ಮೀಸಲಾತಿ. ಟೋಟಲ್ ಎಷ್ಟರೇ ಆಯ್ತು ಅಂದ್ರೆ 131 ಮೀಸಲಾತಿ ಸ್ಥಾನಗಳು ಇವೆ. ಇವು ದೇಶದ ಒಟ್ಟು ಏನದಂದ್ರೆ ಅಂದ್ರೆ ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಶೇಕಡ ಎಷ್ಟನ್ನು ಪ್ರತಿನಿಧಿಸುತ್ತದೆ ಅಂದರೆ 24% ಆಫ್ ದಿ ಟೋಟಲ್ ಲೋಕಸಭಾ ಹೌಸ್. ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ ಶೇಕಡ 24% ಮೀಸಲಾತಿ ವ್ಯವಸ್ಥೆ. ಒಂದು ಏನಂದ್ರೆ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಟೋಟಲ್ 84. ಅತಿ ಹೆಚ್ಚು ಲೋಕಸಭೆಗೆ ಶೆಡ್ಯೂಲ್ಡ್ ಕಾಸ್ಟ್ ಮೀಸಲಾತಿ ಇರುವುದು ಯಾವ ರಾಜ್ಯದಿಂದ ಅಂತ ಕೇಳ್ತಾರೆ. ಉತ್ತರ ಪ್ರದೇಶದೊಳಗೆ ಹೈಯೆಸ್ಟ್ ಏನಂದ್ರೆ SC ಲೋಕಸಭಾ ಮತಕ್ಷೇತ್ರಗಳದಾವ. ST ಲೋಕಸಭಾ ಮತಕ್ಷೇತ್ರಗಳು ಹೈಯೆಸ್ಟ್ ಎಲ್ಲದವರು ಮಧ್ಯಪ್ರದೇಶದೊಳಗೆ ಅದಾವೆ. ಇವು ಗೊತ್ತಿರಲಿ. ಇನ್ನು ಈ ಲೋಕಸಭೆಗೆ ಹೈಯೆಸ್ಟ್ ಸಂಖ್ಯಾಬಲ ಯಾವ ರಾಜ್ಯದ ಅಂತ ಕೇಳ್ತಾರೆ. ಉತ್ತರ ಪ್ರದೇಶ 80 ಜನ ಶಾಸಕರನ್ನು ಚುನಾಯಿಸಲಾಗುತ್ತದೆ. ಲೋಕಸಭೆಯಿಂದ ರಾಜ್ಯಸಭೆಗೆ ಉತ್ತರ ಪ್ರದೇಶ 31, ಅತಿ ಹೆಚ್ಚು ಇಲ್ಲಿನೂ ಇವರೇ ಅದರ ಉತ್ತರ ಪ್ರದೇಶ. ಲೋಕಸಭೆಗೆ ಕರ್ನಾಟಕದಿಂದ 28 ಶಾಸಕರು ಕರ್ನಾಟಕ. ರಾಜ್ಯಸಭೆಗೆ ಕರ್ನಾಟಕದಿಂದ 12 ಶಾಸಕರು. ಇದು ಗೊತ್ತಿರಬೇಕು.
ಈ ರಾಜ್ಯಸಭೆಗೆ ಅಂದರೆ 12 ಶಾಸಕರು. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್, ಈ ರಾಜ್ಯಸಭೆಯ ಸದಸ್ಯರನ್ನು ಚುನಾವಣೆ ಮಾಡ್ತೀವಲ್ಲ, ಇದನ್ನು ನಾವು ದಕ್ಷಿಣ ಆಫ್ರಿಕಾ ದೇಶದ ಸಂವಿಧಾನದಿಂದ ಪಡೆದಿದ್ದೇವೆ. ರಾಜ್ಯಸಭೆಯ ಸದಸ್ಯರ ಚುನಾವಣಾ ವಿಧಾನವನ್ನು ಯಾವ ದೇಶದ ಸಂವಿಧಾನದಿಂದ ಅಂದ್ರೆ ದಕ್ಷಿಣ ಆಫ್ರಿಕಾ. ನಾಮಕರಣ ಎನ್ನುವುದು ಎಲ್ಲಿದಿಂದ ಅಂದ್ರೆ ಐಲ್ಯಾಂಡ್ ದೇಶದ ಸಂವಿಧಾನದಿಂದ ತೆಗೆದುಕೊಂಡಿದ್ದೇವೆ. ಅಂದ್ರೆ ಉತ್ತರ ಪ್ರದೇಶ ರಾಜ್ಯಸಭೆಗೆ 31 ಅದ, ಉತ್ತರ ಪ್ರದೇಶ ಲೋಕಸಭೆಗೆ 80 ಅದ, ಕರ್ನಾಟಕದಿಂದ ರಾಜ್ಯಸಭೆಗೆ 12, ಕರ್ನಾಟಕದಿಂದ ಏನು ಅಂದ್ರೆ ಲೋಕಸಭೆಗೆ ಎಷ್ಟು ಅಂದ್ರೆ 28. ಈ 28ರಲ್ಲಿ ಕರ್ನಾಟಕದೊಳಗೆ 5 ಏನದಂದ್ರೆ ಶೆಡ್ಯೂಲ್ಡ್ ಕಾಸ್ಟ್, 2 ಏನದಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಮೀಸಲಾತಿಗಳು, ಅಂದರೆ 7 ಮೀಸಲಾತಿ ಸ್ಥಾನಗಳು ಅದಾವೆ. 5 ಶೆಡ್ಯೂಲ್ಡ್ ಕಾಸ್ಟ್, 2 ಏನಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ಅಂದ್ರೆ ಮೀಸಲಾತಿ ಇರೋದು. ಭಾರತದಾಗ ತೊಗೊಂಡೇವು ಅಂದ್ರೆ 8447. ಟೋಟಲ್ ಸಂಖ್ಯಾಬಲ ಈಗಿರೋದು 545. ಅದರೊಳಗೆ ಚುನಾಯಿತ ಸಂಖ್ಯಾಬಲ 543. ಇದು ಇಲ್ಲೇ ಕನ್ಫ್ಯೂಷನ್ ಆಗ್ತಿರ್ತದೆ ಮ್ಯಾಕ್ಸಿಮಮ್. ಇದು ಕ್ಲಿಯರ್ ಮಾಡ್ಕೊಂಡು ಬಿಡಬೇಕು. ಅಂದ್ರೆ ಆಂಗ್ಲೋ ಇಂಡಿಯನ್ನರ ನಾಮಕರಣ ಆಗೋದು ವಿಧಿ ಎಷ್ಟು ಅಂದ್ರೆ 331 ರದ್ದಾಗಿರುವುದು, 104ನೇ ತಿದ್ದುಪಡಿ. ಇನ್ನು ರಾಜ್ಯಸಭೆಗೆ ಮೊದಲ ವಿರೋಧ ಪಕ್ಷದ ನಾಯಕರು ಯಾರು ಅಂತ ಕೇಳ್ತಾರ. ಈ ರಾಜ್ಯಸಭೆಗೆ ಕಮಲಾಪತಿ ತ್ರಿಪಾಠಿ, UPSC ಕ್ವಶನ್. ಕಮಲಾಪತಿ ತ್ರಿಪಾಠಿ ಇದು ಗೊತ್ತಿರಬೇಕು, ತ್ರಿಪಾಠಿ. ಲೋಕಸಭೆಗೆ ಮೊದಲ ರಾಮ್ ಸುಭಾಗ್ ಸಿಂಗ್ ಇವರು ಮೊದಲ ವಿರೋಧ ಪಕ್ಷದ ನಾಯಕರು, ಅಂದ್ರೆ ಅಪೋಸಿಷನ್ ಲೀಡರ್ ಫಸ್ಟ್ ಇವರೇ ಅದಾರ. ರಾಜ್ಯಸಭೆಗೆ ಚೇರ್ಮನ್ನರು ಯಾರು ಇರುತ್ತಾರೆ ಅಂದರೆ ಭಾರತದ ಉಪರಾಷ್ಟ್ರಪತಿಗಳು ಆಗಿರುತ್ತಾರೆ. ರಾಜ್ಯಸಭೆಗೆ ಚೇರ್ಮನ್ನರ ಅಧಿಕಾರದ ಅವಧಿ ಎಷ್ಟು ಅಂದರೆ 5 ವರ್ಷ. ಸದಸ್ಯರಲ್ಲಿಯೇ ಒಬ್ಬರನ್ನು ಏನಂತೇಳಿ ಮಾಡ್ತಾರೆ ಅಂದ್ರೆ ಉಪ ಚೇರ್ಮನ್ ಅಂತೇಳಿ ಮಾಡ್ತಾರೆ. ಉಪ ಚೇರ್ಮನ್ನ ಅಧಿಕಾರದ ಅವಧಿ 6 ವರ್ಷ. ರಾಜ್ಯಸಭೆಗೆ ಉಪರಾಷ್ಟ್ರಪತಿ ಸದಸ್ಯನೇ ಅಲ್ಲ, ಆದರೂ ಅದಕ್ಕೆ ಚೇರ್ಮನ್ನರಾಗಿರುತ್ತಾರೆ. ಕ್ವಶನ್ ಕೇಳೋದು ನೋಡ್ರಿ, ಈ ಕೆಳಗಿನ ಯಾವ ವ್ಯಕ್ತಿಗಳು ಆ ಸದನದ ಸದಸ್ಯ ಆಗಿರದಿದ್ದರೂ ಆ ಸದನಕ್ಕೆ ಚೇರ್ಮನ್ನರಾಗಿರುತ್ತಾರೆ ಅಂದ್ರೆ ಉಪರಾಷ್ಟ್ರಪತಿ. ಲೋಕಸಭೆಯಲ್ಲಿ ತಾವು ಚುನಾಯಿತಗೊಂಡ ಸದಸ್ಯರಲ್ಲಿ, ವರ್ಡ್ ನೋಡಿ, ಚುನಾಯಿತಗೊಂಡ ಸದಸ್ಯರಲ್ಲಿಯೇ ಒಬ್ಬನಿಗೆ ಸಭಾಪತಿ ಮಾಡ್ತಾರ, ಮತ್ತೊಬ್ಬರಿಗೆ ಉಪಸಭಾಪತಿ ಮಾಡ್ತಾರ ರೀ. ಒಬ್ಬರು ಸಭಾಪತಿ, ಇನ್ನೂ ಒಂದು ಯಾರು ಅಂದ್ರೆ ಉಪಸಭಾಪತಿ. ಇವರಿಗೆ ಪ್ರಮಾಣ ವಚನ ಇರುವುದಿಲ್ಲ, ಇವರಿಗಿಬ್ಬರಿಗೂ. ಹಾಗಾದರೆ ಏನಂದ್ರೆ ಸ್ವಲ್ಪ ಈಗ ಅಬ್ಸರ್ವೇಷನ್. ಭಾರತದ ಈಗಿನ ಉಪರಾಷ್ಟ್ರಪತಿ ಯಾರು? ಜಗದೀಶ್ ಧನ್ಕರ್. ಹಾಗಾದರೆ ಈ ಜಗದೀಶ್ ಧನ್ಕರ್ ಎನ್ನುವವರು ಎದರ ಚೇರ್ಮನ್ ಅದಾರ್ರಿ? ರಾಜ್ಯಸಭೆಯ ಚೇರ್ಮನ್ನರು ಜಗದೀಶ್ ಧನ್ಕರ್ ಅವರು ಅದಾರ. ಲೋಕಸಭೆಯ ಈಗಿನ ಸಭಾಪತಿ ಯಾರದರ? ಓಂ ಬಿರ್ಲಾ. ಯಾರದಾರ ಅಂದ್ರೆ ಓಮ ಬಿರ್ಲಾ ಅಂತೇಳಿ ಈ ಸದ್ಯಕ್ಕೆ ಪ್ರೆಸೆಂಟ್ ಇದ್ದವ್ರು ಅವ್ರು ಅದಾರ. ಇನ್ನು ನಾವು ರಾಜ್ಯಸಭೆಗೆ ಸದಸ್ಯ ಸ್ವಲ್ಪ ಅಬ್ಸರ್ವೇಷನ್. ನಾವು ರಾಜ್ಯಸಭೆಗೆ ಸದಸ್ಯರಾಗಬೇಕಾದರೆ ವಯಸ್ಸು ಎಷ್ಟು ಪೂರ್ಣ ಆಗಿರಬೇಕು ಅಂತ ಹೇಳಿದ್ನಿ? 30 ವರ್ಷ. ಹಾಗಾದರೆ ಲೋಕಸಭೆಗೆ ವಯಸ್ಸು ಎಷ್ಟು ಆಗಿರಬೇಕು ಅಂದರೆ 25 ವರ್ಷ. ಅಧಿಕಾರದ ಅವಧಿ ಎಷ್ಟು ಅಂದ್ರೆ 5 ವರ್ಷ. ಇದು ಎಷ್ಟು ಅಂದ್ರೆ 6 ವರ್ಷ. 6 ವರ್ಷ. ಇದು ಇಷ್ಟು ಏನಂದ್ರೆ ನಮಗೆ ಸ್ಪಷ್ಟವಾಗಿ ಮೊದಲು ಗೊತ್ತಿರಬೇಕು. ಇಲ್ಲಿ ಏನಂದ್ರೆ ಏನೇನು ಇದಕ್ಕೆ ರಿಲೇಟೆಡ್ ಅದ ಅನ್ನೋದು ಮಾಹಿತಿ. ಹಾಗಾಗಿ ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ರೀತಿ ಎರಡೂ ಡಿಫ್ರೆನ್ಸಸ್ಗಳನ್ನು ಗೊತ್ತಿದ್ದು ಅಂದರೆ ಎಕ್ಸಾಮ್ದಾಗ ಯಾವುದೇ ರೀತಿಯಿಂದ ಏನದಂದ್ರೆ ಒಟ್ಟ ಡಿಫ್ರೆನ್ಸ್ ಅಂದ್ರೆ ಎಕ್ಸಾಮ್ದಾಗ ಕನ್ಫ್ಯೂಷನ್ಗಳಾಗೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳು.